ಆತ್ಮೀಯರೇ ನಮಸ್ಕಾರ. ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ, ಆಪ್ತ ರಕ್ಷಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೀವನದಲ್ಲಿ ಏನೇ ಬೇಡುವ ಪ್ರಸಂಗ ಬಂದರೂ ಭಗವಂತನಲ್ಲೇ ಕೇಳಿ. ದ್ರೌಪದಿ ಹೇಳಿದ ಕತೆ. ಅದನ್ನು ಕೇಳಕ್ಕೂ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಹೌದು ಆತ್ಮೀಯರೇ, ದ್ರೌಪದಿ ಅಭಿಮನ್ಯುವನ ಪತ್ನಿ ಉತ್ತರೆ ಹತ್ರ ಹೋಗಿರ್ತಾಳೆ. ಅವಳ ತಲೆ ಮೇಲೆ ವಾತ್ಸಲ್ಯದ ಕೈ ಆಡಿಸ್ತಾ, ಪುತ್ರಿ, ಭವಿಷ್ಯದಲ್ಲಿ ನಿನ್ನ ಮೇಲೆ ಎಂತಹ ಘೋರ ಸ್ಥಿತಿ ಉಂಟಾಗಲಿ, ಯಾವುದೇ ಅನ್ಯಾಯ ಆಗಲಿ, ವಿಪತ್ತು ಬರಲಿ, ದುಃಖ ಮತ್ತು ಪೀಡೆಗಳಿಗಾಗಿ ನೀನು ಎಂದೂ ನಿನ್ನ ಸಹಾಯಕ್ಕಾಗಿ ಸಂಬಂಧಿಕರಲ್ಲಿ ಕೈಚಾಚಬೇಡ ಮತ್ತು ಅವರಿವರಿಗೆ ಶರಣಾಗಬೇಡ. ನೇರವಾಗಿ ಭಗವಂತನನ್ನು ನೆನೆದು ಅವನಿಗೆ ಶರಣಾಗು. ಅವನ ಹೊರತಾಗಿ ಈ ಜಗತ್ತಿನಲ್ಲಿ ಯಾರೂ ಕಾಯುವವರಿಲ್ಲ ಅಂತ ಹೇಳ್ತಾಳೆ. ದ್ರೌಪದಿ ಮಾತೆಯ ಈ ಮಾತಿಗೆ ಉತ್ತರೆಯು ಆಶ್ಚರ್ಯದ ಮತ್ತು ಕುತೂಹಲಗೊಂಡು ಅವಳ ಹತ್ರ ನೋಡ್ತಾಳೆ. ಉತ್ತರೆ ದ್ರೌಪದಿಯನ್ನು ಕೇಳೇ ಬಿಡ್ತಾಳೆ, ಯಾಕೆ ಮಾತೆ ಹೀಗೆ ಹೇಳ್ತಾ ಇದ್ದೀರಾ ಅಂತ. ಆಗ ದ್ರೌಪದಿ ಹೇಳ್ತಾಳೆ, ಯಾಕೆ ಅಂದರೆ ಈ ಪರಿಸ್ಥಿತಿಗೆ ಪರಿಣಾಮ ನಾನು ಅನುಭವಿಸಿದ್ದೇನೆ. ನನ್ನ 5 ಜನ ಪತಿಗಳು ಕೌರವರೊಂದಿಗೆ ಜೂಜಾಡುವಾಗ ಆ ಜೂಜಿನಲ್ಲಿ ಎಲ್ಲವನ್ನೂ ಕಳ್ಕೊಂಡು ಕೊನೆಗೆ ನನಗೂ ಸಹ ಬಿಡದೆ ಪಣಕ್ಕಿಟ್ಟಿದ್ರು. ಅವರು ಸೋತರು. ಕೌರವರು ನನ್ನ ಮೇಲೆ ಮಾಡಬಾರದ ಅನ್ಯಾಯವನ್ನು ಮಾಡಿದ್ರು. ನಾನು ನನ್ನ 5 ಪತಿಗಳಿಗೆ ಪರಿಪರಿಯಾಗಿ ಈ ಗಂಡಾಂತರದಿಂದ ಉಳಿಸಲು ಕೇಳಿಕೊಂಡೆ. ಅಲ್ಲಿ ನೆರೆದ ಎಲ್ಲ ಗುರು ಹಿರಿಯರಾದ ಪಿತಾಮಹ, ಭೀಷ್ಮ, ಧೃತರಾಷ್ಟ್ರ, ದ್ರೋಣಾಚಾರ್ಯರು ಇವರೆಲ್ಲರಿಗೂ ಕೈ ಮುಗಿದು ಬೇಡ್ಕೊಂಡೆ. ಆದರೆ ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ. ನನ್ನ ಮಾನ ಉಳಿಸಕ್ಕಾಗಲಿಲ್ಲ. ಅವರೆಲ್ಲ ಮುಖ ಕೆಳಕ್ಕೆ ಹಾಕಿ ಕುಳಿತಿದ್ರು. ಅಸಹಾಯಕತೆಯಿಂದ ಕಣ್ಣೀರು ಸುರಿಸ್ತಾ ಇದ್ದ ನಾನು ಕೊನೆಗೆ ಕೃಷ್ಣನ ಬಳಿ ಹೋದೆ. ರುಕ್ಮಿಣಿ ಹೇಳಿದ ಮಾತು ಕೂಡ ನನಗೆ ನೆನಪಿದೆ. ಕೃಷ್ಣ ದುಃಖದಲ್ಲಿ ಕೂತಿರ್ತಾನಂತೆ. ರುಕ್ಮಿಣಿ ಕೇಳ್ತಾಳೆ, ಕೃಷ್ಣ, ನಿನ್ನ ದುಃಖದ ಕಾರಣ ಏನು ಅಂತ. ಆಗ ಕೃಷ್ಣ ಹೇಳ್ತಾನೆ, ನನ್ನ ನೆಚ್ಚಿನ ಭಕ್ತಳಿಗೆ ತುಂಬಿದ ಸಭೆಯಲ್ಲಿ ನಗ್ನವಾಗಿಸ್ತಾ ಇದ್ದಾರೆ. ಆಗ ರುಕ್ಮಿಣಿ ಹೇಳ್ತಾಳಂತೆ, ಹೇ ನಾಥ, ನೀನು ಅವಳನ್ನು ಕಾಪಾಡು, ಅದರಿಂದ ಅವಳಿಗೆ ಪಾರು ಮಾಡಲು ಈಗಲೇ ಇಲ್ಲಿಂದ ಹೊರಡು ಅಂತ. ಆಗ ಶ್ರೀಕೃಷ್ಣ ಹೇಳಿದ್ನಂತೆ, ಎಲ್ಲಿಯವರೆಗೆ ದ್ರೌಪದಿಯು ನನ್ನನ್ನು ಕೂಗಿ ಕರೆಯುವುದಿಲ್ಲವೋ ಅಲ್ಲಿಯವರೆಗೆ ನಾನು ಅಲ್ಲಿ ಹೋಗಲು ಸಾಧ್ಯವಾಗುವುದಿಲ್ಲ. ಒಂದೇ ಸಲ ಅವಳು ನನ್ನನ್ನು ಕೂಗಿದರೆ ಸಾಕು, ಆ ಕ್ಷಣವೇ ನಾನು ಅವಳ ರಕ್ಷಣೆಗೆ ಧಾವಿಸುವೆ. ನಿನಗೆ ನೆನಪಿರಬೇಕು, ಪಾಂಡವರು ರಾಜಸೂ ಯಜ್ಞವನ್ನು ಮಾಡುವಾಗ ಶಿಶುಪಾಲನನ್ನು ವಧಿಸಲು ನನ್ನ ಬೆರಳಿನಲ್ಲಿ ಚಕ್ರ ಧರಿಸಿದಾಗ ನನ್ನ ಬೆರಳು ಕತ್ತರಿಸಿ ಹೋಯಿತು. ಆಗ ನನ್ನ 16,108 ಪತ್ನಿಯರು ಅಲ್ಲೇ ಇದ್ದರು. ಅವರಲ್ಲಿ ಕೆಲವರು ವೈದ್ಯರನ್ನು ಕರೆತರಲು ಹೋದರು, ಇನ್ನು ಕೆಲವರು ಔಷಧಿ ತರಲು ಹೋದರು. ಆದರೆ ಆ ಸಮಯದಲ್ಲಿ ಈ ಭಕ್ತೆಯು ತನ್ನ ಸೀರೆ ಸೆರಗನ್ನು ಹರಿದು ಗಾಯಗೊಂಡ ನನ್ನ ಬೆರಳಿಗೆ ಕಟ್ಟಿದಳು. ಈಗ ಋಣ ತೀರಿಸುವ ಕಾಲ ಬಂದಿದೆ, ಆದರೆ ಅವಳು ಕೂಗಿ ಕರೆಯುವವರೆಗೂ ನಾನು ಅಲ್ಲಿ ಹೋಗಲಾರೆ ಎಂದು ಕೃಷ್ಣ ಹೇಳಿದ್ನಂತೆ. ಅದೇ ಸಮಯಕ್ಕೆ ನಾನು ಕೂಡ ಕೃಷ್ಣ ಅಂತ ಪ್ರಾರ್ಥಿಸಿಕೊಂಡೆ. ಅವನೊಬ್ಬನೇ ಬಂದು ನನ್ನ ಮಾನ ಕಾಪಾಡಿದ, ನನ್ನನ್ನು ಉಳಿಸಿದ. ಈ ಪ್ರಸಂಗವನ್ನು ದ್ರೌಪದಿ ಅಭಿಮನ್ಯುವಿನ ಪತ್ನಿ ಉತ್ತರೆಗೆ ತಿಳಿಸ್ತಾಳಂತೆ. ಇದು ಉತ್ತರೆಗೆ ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಬೇಕಾದ ಉತ್ತರವೂ ಹೌದು. ಸತ್ಯ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಭಗವಂತ ಎಲ್ಲಿದ್ದರೂ ಬಂದು ಕಾಪಾಡ್ತಾನೆ. ಯಾವುದೇ ಪರಿಸ್ಥಿತಿಯಲ್ಲೂ ನಮಗೆ ಸಹಾಯ ಮಾಡ್ತಾನೆ. ಜೀವನದಲ್ಲಿ ಏನೇ ಬೇಡುವ ಪ್ರಸಂಗ ಬಂದರೂ ಭಗವಂತನಲ್ಲಿ ಕೇಳಿ ಪಡೆಯೋಣ. ಎಲ್ಲವೂ ಅವನ ಬಳಿ ಇರುವಾಗ ನಾವು ಮತ್ತೊಬ್ಬರ ಹತ್ತಿರ ಕೇಳುವುದೇನಿದೆ? ಏನಂತೀರಿ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಪರಿವಾರ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.